ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು 79 ಕೋಟಿ ಹಣ. ನಾಗೇಂದ್ರ ಹೇಳಿದ್ದೇನು? ವಾಲ್ಮೀಕಿ ಅಸ್ತ್ರ ಯಾರಿಗೆ ತಿರುಗುಬಾಣ? ಸದನ ಕದನ. ನ್ಯೂಸ್ 18 ಬಿಗ್ ಕವರೇಜ್. ರಾಜಕೀಯ ದುಂಡಾವರ್ತನೆಗೆ ಸದನ ನಡೆಸಿ ಸತ್ತೋಗಿರೋ ಇಶ್ಯೂ ಸರ್ಕಾರದ ವಿರುದ್ಧ ಬಿಜೆಪಿ ವಾಲ್ಮೀಕಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಸ್ಪೆಷಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಾಗೇಂದ್ರ ಏನ್ ರಾಜೀನಾಮೆ ಕೊಟ್ಟಿದ್ರು, ಮತ್ತೊಮ್ಮೆ ಅವರನ್ನ ಯಾವ ಕಾರಣಕ್ಕೋಸ್ಕರ ಸಚಿವ ಸ್ಥಾನ ಕೊಡಲಾಗಿದೆ, ಹಿಂದೆ ರಾಜೀನಾಮೆ ಕೊಟ್ಟಿದ್ಯಾಕೆ, ಈಗ ತಗೊಂಡಿದ್ಯಾಕೆ ಅನ್ನುವಂಥದ್ದು ಬಿಜೆಪಿಯ ಪ್ರಶ್ನೆ ಆಗಿದೆ. ಸದನದ ಒಳಗಡೆ ಮತ್ತೆ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿವೇಶನ ಇದ್ರಲ್ಲೇ ಮುಗ್ದೋಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂತದ್ದು. ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರಷ್ಟೇ ಅಧಿವೇಶನ ನಡೆಸಲಿಕ್ಕೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಸದನದ ಒಳಗಡೆ ಹೊರಗಡೆ ಬಿಜೆಪಿ ಪ್ರತಿಭಟನೆ. ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡಿ ಅಂತ ಹೈಕಮಾಂಡ್ ಸೂಚನೆಯಂತೆ. ಯಾವ ಲೆಕ್ಕಾಚಾರದಲ್ಲಿ ಅಂದ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರಲ್ವಾ, ಆ ವಿಚಾರಕ್ಕೆ ಕಾಂಗ್ರೆಸ್ ಯಾವ ರೀತಿಯ ಪಟ್ಟನ್ನು ಹಿಡಿದಿತ್ತು ಅದೇ ರೀತಿಯಾಗಿ ನೀವು ಕೂಡ ಇಡಿ, ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಬಿಡಬೇಡಿ ಅಂತ ಹೇಳಿದಾರಂತೆ. ಸೊ ಹೀಗಾಗಿ ತಮ್ಮ ಪಟ್ಟನ್ನು ಇನ್ನಷ್ಟು ಬಿಗಿ ಮಾಡ್ತಾ ಇರುವಂಥದ್ದು. ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟರಷ್ಟೇ ಅಧಿವೇಶನವನ್ನ ಮಾಡ್ಲಿಕ್ಕೆ ನಾವು ಬಿಡ್ತೀವಿ ಅಂತ. ಎರಡೆರಡು ಬಾರಿ ಈಗ ಆಲ್ರೆಡಿ ಸಂಧಾನವನ್ನು ಮಾಡುವಂತ ಪ್ರಯತ್ನ ಆಗಿದೆ. ಆದರೆ ಬಿಜೆಪಿಯವರು ಮಾತ್ರ ಬಿಡ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವಂತೂ ಸುಮ್ಮನಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ. ಇನ್ನು ಮೈಸೂರು ಮತ್ತು ಬಳ್ಳಾರಿಯಲ್ಲಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರೇ ಸ್ವತಃ ಇವತ್ತೊಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ತಮ್ಮ ಮೇಲಿನ ಆರೋಪಗಳಿಗೆ ನಾಗೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಗರಣದ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಪ್ರಕರಣದಲ್ಲಿ ಏನಾಗಿದೆ ಅಂತ ರಾಜ್ಯಕ್ಕೆ ತಿಳಿಸಬೇಕು. ಸಿಎಂ ಅವರೇ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ. ಸಿಎಂ ಕೂಡ ನನ್ನ ರಾಜೀನಾಮೆ ಕೇಳಿಲ್ಲ. ನಾನು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಇಲ್ಲ. ಇದು ನಾಗೇಂದ್ರ ಅವರ ಮಾತು. ನಿಗಮದ ಹಗರಣದಲ್ಲಿ ನನ್ನ ಕೈವಾಡವೇ ಇಲ್ಲ. 187 ಕೋಟಿ ಹಣ ವರ್ಗಾವಣೆ ಬಗ್ಗೆ ನನಗೆ ಗೊತ್ತೇ ಇಲ್ಲ. ನಿಗಮದ ಹಣ ದುರುಪಯೋಗದ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳೋವರೆಗೂ ಅಧಿಕಾರಿಗಳಿಂದಲೇ ಹಣದ ದುರುಪಯೋಗ ಆಗಿದೆ. ಅಪ್ರೂವಲ್ ಇಲ್ಲದೆ ಹಣ ವರ್ಗಾವಣೆ ಮಾಡಿದ್ದಾರೆ. ಅಧಿಕಾರಿ ಆತ್ಮಹತ್ಯೆ ಬಳಿಕವೇ ನನಗೆ ಎಲ್ಲ ಗೊತ್ತಾಗಿದ್ದು. ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ನನಗೆ ಎಲ್ಲ ಗೊತ್ತಾಗಿದ್ದು ಅಂತ ಹೇಳುವ ಮುಖಾಂತರ ಎಷ್ಟರ ಮಟ್ಟಿಗೆ ಇವರ ಇಲಾಖೆಯನ್ನ ಇವ್ರು ನಿರ್ವಹಿಸ್ತಾ ಇದ್ರು, ಹಿಡಿತಾ ಇತ್ತು ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಓಕೆ, ಇವ್ರು ಮಾಡಿಲ್ಲ ಅಂತ ಇವ್ರು ಹೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇವರಿಗೆ ಕೊಟ್ಟಿರುವಂತ ಇಲಾಖೆ ಮೇಲೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ರು ಅದು ಕೂಡ ಗೊತ್ತಾಗ್ತಾ ಇದೆ. ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂತ ಒಬ್ಬರು ಸಚಿವರು ಟ್ರಾಲ್ ಆಗ್ತಾ ಇದ್ರು. ಇವ್ರದ್ದು ಅದೇ ಕಥೆನೆ. ತೆಲಂಗಾಣ ಮೂಲದ 800 ಖಾತೆಗಳಿಗೆ ಹಣ ಹೋಗಿತ್ತು. 100 ಕೋಟಿ ಹಣ ರಿಕವರಿ ಮಾಡಿಕೊಂಡಿದ್ದೇವೆ. ಎಲ್ಲದಕ್ಕೂ ಚರ್ಚೆ ರೆಡಿ ಇದ್ದೇವೆ ಅಂತ ಸಚಿವ ನಾಗೇಂದ್ರ ಹೇಳ್ತಾ ಇದ್ದಾರೆ. ನನ್ನ ಖಾತೆಗೆ ಒಂದೇ ₹1 ಬಂದಿರಲಿಲ್ಲ, ನನ್ನ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳಿದ್ರು. SIT ಕೂಡ ಅದನ್ನೇ ಹೇಳಿದೆ. ದಲಿತ ನಾಯಕರನ್ನ ಬಿಜೆಪಿ ತುಳಿಯುವಂತ ಕೆಲಸ ಮಾಡ್ತಾ ಇದೆ ಅಂತ. ಇಲ್ಲಿ ದಲಿತರ ಮೇಲೆ ಆರೋಪ ಮಾಡಿದ್ರೆ, ಅಂದ್ರೆ ಒಬ್ಬ ಸಚಿವರ ಮೇಲೆ ಆರೋಪ ಮಾಡಿದ್ರೆ ದಲಿತ ಕೋಟ, ಒಕ್ಕಲಿಗರ ಮೇಲೆ ಆರೋಪ ಮಾಡಿದ್ರೆ ಒಕ್ಕಲಿಗರನ್ನ ತುಳಿಯುವಂತ ಕೆಲಸ, ಲಿಂಗಾಯತರ ಮೇಲೆ ಆರೋಪ ಮಾಡಿದ್ರೆ ಲಿಂಗಾಯತರನ್ನ ತುಳಿಯುವಂತ ಕೆಲಸ. ಒಟ್ಟಿನಲ್ಲಿ ಜಾತಿ ಅನ್ನುವಂಥದ್ದನ್ನ ಮುಂದೆ ಇಟ್ಕೊಂಡ್ಬಿಟ್ಟು ಗುರಾಣಿ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇರುವ ರೀತಿಯಲ್ಲಿ ಅದನ್ನೇ ಈಗ ನಾಗೇಂದ್ರ ಕೂಡ ಹೇಳ್ತಾ ಇದ್ದಾರೆ. ದಲಿತ ಅನ್ನುವ ಕಾರಣಕ್ಕೋಸ್ಕರ ತುಳಿಯುವಂತ ಕೆಲಸ ಅಂತ. ಹಾಗಾದ್ರೆ ನಾಗೇಂದ್ರ ಏನೇನು ಮಾತನಾಡಿದ್ರು ನೋಡೋಣ. ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ ಸ್ವಾಮಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ. ಗವರ್ನರ್ ಅವರು ನನ್ನ ಪ್ರಮಾಣ ವಚನ ಮಾಡಿಸಿದ್ದಾರೆ. ಮುಖ್ಯಮಂತ್ರಿಯವರು ಅನೇಕ ಬಾರಿ ಹೇಳಿದ್ದಾರೆ, ಅವನಿಂದ ತಪ್ಪಾಗಿದ್ರೆ ನಾನು ಅವನ್ನ ತಗೊಳ್ತಾನೇ ಇದ್ದಿಲ್ಲ ಅಂತ ಹೇಳಿದ್ರು. ಅವತ್ತು ಮಾತು ಕೊಟ್ಟಿದ್ರು, ಇಲ್ಲ ತಾವು ರಾಜೀನಾಮೆ ಮಾಡಬೇಕಂತೇಳಿ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಹೈಕಮಾಂಡ್ ಕೂಡ ಹೇಳಿತ್ತು, ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೆ ನಾನು ನಿರಪರಾಧಿ, ಒಬ್ಬ ಈ ದಲಿತನ್ನ ಅಪರಾಧಿ ಮಾಡಲಿಕ್ಕೆ ಹೊಂಟಿದಿರಲ್ಲ, ಅದು ನನಗೆ ಭಾಳ ನೋವಾಗಿದೆ. ಇವತ್ತು ವಾಲ್ಮೀಕಿಯ ನಿಗಮದ ನಿಗಮದಿಂದ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂಥ ಚೇರ್ಮನ್ ಗಮನಕ್ಕೂ ಬಾರದೇನೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗನೆ ಅಲ್ಲ ಒಬ್ಬ
ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ನಮ್ಮ ಅಂದಿನ ಮುಖ್ಯಮಂತ್ರಿಗಳು SIT ರಚನೆ ಆಗಿ 2-3 ದಿನ ಆದಮೇಲೆ ನಾನು SIT ರಚನೆ ಆದಮೇಲೆ ತನಿಖೆಗೆ ಪಾರದರ್ಶಕವಾದಂಥ ತನಿಖೆ ಮಾಡಲಿಕ್ಕೆ ಅವಕಾಶ ಆಗಲ್ಲ, ನಾನು ಮಂತ್ರಿ ಆಗಿದ್ದರೆ, ಅದೇ ಇಲಾಖೆಯ ಮಂತ್ರಿ ಆಗಿದ್ದರೆ ಅವ್ರಿಗೆ ಅಡುಕು ತೊಡಕುಗಳು ಆಗುತ್ತೆ, ಏನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾನೇ ಸ್ವಇಚ್ಛೆಯಿಂದ ಅವತ್ತು ನಾನು ನನ್ನ ರಾಜೀನಾಮೆ ಪತ್ರವನ್ನು ಇದೇ ನಮ್ಮ ಮಾಧ್ಯಮದ ಮೂಲಕ ಬಂದು ಹೇಳಿ ನಾನು ನನ್ನ ರಾಜೀನಾಮೆ ಸಲ್ಲಿಕೆ ಮಾಡಿದೆ. ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ 1 ರೂಪಾಯಿ ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನುವಾದಗಳು ಮಾಡ್ತಾ ಇದ್ದಾರೆ ಇವತ್ತು. ಇನ್ನು ನಿನ್ನೆ CLP ಸಭೆ ಆಯ್ತು. ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲೇ DK ಶಿವಕುಮಾರ್ ಅಲ್ಲೂ ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಅಂತ. ಅದರ ಜೊತೆಗೆ ಅದು ಮುಗಿದ ಬಳಿಕನೂ ಕೂಡ ಮಾಧ್ಯಮಕ್ಕೆ ಬಂದು ಹೇಳಿಕೆ ಕೊಟ್ಟರು. ನಾಗೇಂದ್ರ ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಭೆಯಲ್ಲಿ ಬಿಜೆಪಿಯವರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೀವಿ ಅಂತ ಹೇಳಿ ಬಿಜೆಪಿಯವರು JDS ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳಿದೀವಿ, ನಿನ್ನೆನೂ ಹೇಳ್ದೋ, ನೀವು ಒಂದು ನೋಟಿಸ್ ಕೊಡಿ, ನಾಗೇಂದ್ರನ್ ಯಾಕೆ ತೆಗಿಬೇಕು, ನೀವು ಕನ್ವಿನ್ಸ್ ಮಾಡಿ ನಮಗೆ, ನಾವು ಉತ್ತರ ಕೊಡ್ತೀವಿ ನಾಗೇಂದ್ರ ಯಾಕೆ ಬಂದ ಅಂತೇಳಿ. ಒಬ್ಬ ST ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಮಂತ್ರಿ ಇಲ್ಲ, ಇವರ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಇಡಿ ಇವರು ಏನು ಸಲ್ಲಿಸಿದ್ದಾರೆ ಅಲ್ಲೂ ಕೂಡ ನೇರವಾಗಿ ಇವನ ಪಾತ್ರ ಏನು ಇದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಸೊ ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನಿಕೇತ್ ರಾಜ್ ಮೌರ್ಯ ಅವರು, ಹಾಗೆ ಬಿಜೆಪಿಯಿಂದ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಮೌರ್ಯ ಅವರಿಂದನೇ ಆರಂಭ ಮಾಡ್ತೀನಿ. ನಿಕೇತ್ ರಾಜ್ ಅವರೇ, ಯಾವ ನೈತಿಕತೆ ಆಧಾರದಲ್ಲಿ ಇವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ? ಇವರನ್ನು ಕೈ ಬಿಟ್ಟಿದ್ಯಾಕೆ, ತಗೊಂಡಿದ್ಯಾಕೆ ಅನ್ನುವಂಥದ್ದು ಬಿಜೆಪಿ ಪ್ರಶ್ನೆ. ಇಲ್ಲ, ಕೈ ಬಿಟ್ಟಿದ್ದಲ್ಲ, ಕೈ ಬಿಡಬೇಡಿ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು, ರಿಸೈನ್ ಮಾಡಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳಿದೆ. ಯಾಕೆಂದ್ರೆ ಇವ್ರದ್ದೇನು ತಪ್ಪಿಲ್ಲ, ಪಾತ್ರ ಇಲ್ಲ. ಸೊ ಅದು ಸ್ಪಷ್ಟವಾದ ನಂತರ ಕೂಡ ನಾಗೇಂದ್ರ ಅವರು ನನ್ನ ಮೇಲೆ ತನಿಖೆ ಆಗ್ತಾ ಇರೋದ್ರಿಂದ ನಾನೇ ಅಧಿಕಾರದಲ್ಲಿ ಇರೋದು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ SIT ರಚನೆ ಆದ ನಂತರ ಸ್ವ ಇಚ್ಛೆಯಿಂದ ಅವರು ರಾಜೀನಾಮೆಯನ್ನು ಕೊಟ್ಟು ಕೆಳಗಡೆ ಇಳಿದಿದ್ದಾರೆ. ರಾಜೀನಾಮೆಯನ್ನ ಪಕ್ಷ ಕೇಳಲಿಲ್ಲ, ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಕೇಳಲಿಲ್ಲ, ಸರ್ಕಾರ ಕೇಳಲಿಲ್ಲ. ನಾಗೇಂದ್ರ ಅವರ ಆತ್ಮಸಾಕ್ಷಿಗೋಸ್ಕರವಾಗಿ ಮತ್ತು ಜನರಿಗೆ ತಪ್ಪು ಮೆಸೇಜ್ ಪಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ರಾಜೀನಾಮೆ ಕೊಟ್ಟು ಕೆಳಗಡೆ ಇಳಿದ್ರು. ಇವತ್ತು ಎಲ್ಲಾ ರೀತಿಯ ತನಿಖೆಯಿಂದಲೂ ಕೂಡ ನಮಗೆ ಗೊತ್ತಾಗಿದೆ, ಅಲ್ಲೇನು ಸುಮಾರು 84 ಕೋಟಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ 84 ಕೋಟಿ ಒಳಗಡೆ ಈಗಾಗಲೇ 79 ಕೋಟಿ ರೂಪಾಯಿಗಳನ್ನ, 79.68 ಎಷ್ಟೋ ಕೋಟಿ ಅಂದ್ರೆ ಆಲ್ಮೋಸ್ಟ್ 80 ಕೋಟಿ ರೂಪಾಯಿಗಳನ್ನ ಈಗಾಗಲೇ ವಾಪಸ್ ತಗೊಳ್ಳುವಂತ ಕೆಲಸ ನಡೆದಿದೆ. ಸೊ ಇನ್ನೊಂದು 4 ಕೋಟಿ ಚಿಲ್ಲರೆಯಷ್ಟು ಮಾತ್ರ ಹಣವನ್ನ ತಗೊಳ್ಳುವಂತದ್ದು ಬಾಕಿ ಇದೆ. ಅದನ್ನು ಕೂಡ ನಾವು ವಾಪಸ್ ತಗೊಳ್ತಿದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಅಧಿಕಾರಿಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಿರೋದು ಏನು ಅಂತಂದ್ರೆ, ವಿರೋಧ ಪಕ್ಷಗಳಿದ್ದಾಗಲೂ ಕೂಡ ಇಂಥ ಅನೇಕ ಘಟನೆಗಳು ನಡೆದಿದ್ದಾವೆ. ಅಂದ್ರೆ ನಾನು ಸಮರ್ಥನೆ ಕೊಡ್ತಾ ಇಲ್ಲ, ವಿರೋಧ ಪಕ್ಷದವರು ಮಾಡಿದ್ರು ನಾವು ಮಾಡಿದ್ವಿ ಅಲ್ಲ, ನೋ, ದಟ್ ಇಸ್ ನಾಟ್ ದಿ ಆರ್ಗ್ಯುಮೆಂಟ್. ಅಧಿಕಾರಿಗಳು ಈಗ ನಿನ್ನೆ ಅರಣ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಹನೂರ್ನಲ್ಲಿ ನಡೆದಂತ ಘಟನೆ. ಅಲ್ಲಿ ಕೂಡ ಏನಾಗುತ್ತೆ, ರಾಜೀನಾಮೆ ಕೊಡಿ ಮಂತ್ರಿಗಳು ಅಂತ ಇದಕ್ಕಿದ್ದಂಗೆ ವಿರೋಧ ಪಕ್ಷದವರು ಎದ್ದು ಕೂತ್ಕೊಳ್ತಾರೆ. ಇದೇ ತರದ ಘಟನೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಫೈರಿಂಗ್ ಆಗಿದೆ.
ಇದೇ ತರದ ಘಟನೆ ವಿಜಯ್ ಶಂಕರ್ ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಾಗ ಆಗಿದೆ, ಮೊನ್ನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಂಕರ್ ಅವರು ಇದ್ದಾಗ ಆಗಿದೆ. ಅಂದ್ರೆ ಅಧಿಕಾರಿಗಳು ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಅವರು ಮಾಡುವಂತ ತಪ್ಪುಗಳಿಗೆ ನಾವು ಇವತ್ತು ಏಕದಮ್ ಅವ್ರನ್ನ ಮಂತ್ರಿಗಳನ್ನ ನೀವು ಗುರಿ ಮಾಡ್ತಾ ಇದೀವಿ. ಆಯ್ತು, ಗುರಿ ಆಯ್ತು, ಮಂತ್ರಿಗಳು ಗುರಿಯಾದ ನಂತರ ಅವ್ರು ರಾಜೀನಾಮೆ ಕೊಟ್ಟಿದ್ದು ಆಯ್ತು, ಕೆಳಗಿಳಿದಿದ್ದು ಆಯ್ತು, ತನಿಖೆ ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ದು ಆಯ್ತು. ಇಷ್ಟೆಲ್ಲ ಆದ ನಂತರ ನಾವು ಗಮನಿಸಬೇಕಿರೋದೇನು ಅಂತಂದ್ರೆ, ಇವತ್ತು ನಮ್ಮ SIT ತನಿಖೆ ಒಳಗಡೆ ಎಲ್ಲಿಯೂ ಕೂಡ ಇವತ್ತು ನಾಗೇಂದ್ರ ಅವರ ಪಾತ್ರ ಇದೆ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಕೂಡ ಕಂಡಿಲ್ಲ. ಎಲ್ಲ ಕಡೆ ನೇರವಾಗಿ ಅಧಿಕಾರಿಗಳೇ ಯಾವ ರೀತಿ ತನ್ನೊಂದು ವ್ಯವಸ್ಥಿತವಾಗಿ ಚಾಲ ಮಾಡಿದ್ದಾರೆ, ಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಇಡಿ ತನಿಖೆ ನಡೆದಿದೆ. ಇಡಿ ತನಿಖೆ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇಡಿ ಅವ್ರು ಕೊಟ್ಟಿರೋ ರಿಪೋರ್ಟ್ ಒಳಗಡೆ ಏನಿದೆ, ನಾಗೇಂದ್ರ ಅಪರಾಧಿ ಅಂತಿದ್ಯಾ, ನಾಗೇಂದ್ರ ಅವ್ರ ಪಾತ್ರ ಇದೆ, ನಾಗೇಂದ್ರ ಅವ್ರ ಕೈವಾಡ ಇದೆ ಅಂತ ಹೇಳ್ತಿದಾರ. ಇಡಿ ಅವರು ಕೂಡ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳ ಪಾತ್ರವನ್ನ ಇವರು ಇದ್ ಮಾಡ್ತಾ ಇದ್ದಾರೆ. ಮತ್ತು ಕೋರ್ಟಿನ ಅಭಿಪ್ರಾಯ ಏನು, ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ಹೈಕೋರ್ಟ್ ಕೂಡ ನಾಗೇಂದ್ರ ಅವರ ಪಾತ್ರ ಇದ್ರೊಳಗಡೆ ಸಾಬೀತಾಗದ ಹೊರತು ಅವರನ್ನ ಯಾವುದೇ ರೀತಿ ಕಿರುಕುಳ ಕೊಡುವಂತದ್ದು, ಹಿಂಸೆ ಕೊಡುವಂತದ್ದು ಮಾಡಬಾರದು ಅನ್ನೋದನ್ನ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೊ ಎಲ್ಲ ಒಂದು ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರವನ್ನ ಈ ಒಂದು ರೂಪಿಸ್ತಾ ಇದ್ದಾರೆ. ಏನು ಈ ಸರ್ಕಾರದ ವಿರುದ್ಧ ಮತ್ತು ನಾಗೇಂದ್ರ ಅವರ ವಿರುದ್ಧ ವಿರೋಧ ಪಕ್ಷಗಳು ರೂಪಿಸ್ತಾ ಇರುವಂತ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಅನ್ನೋದು ಇದ್ರೊಳಗಡೆ ಗೊತ್ತಾಗ್ತಾ ಇದೆ. ಓಕೆ, ಉತ್ಕರ್ಷ್ ಅವರೇ, ರಾಜ್ಯಪಾಲರೇ ಪ್ರಮಾಣ ವಚನ ಬೋಧಿಸಿದ್ದಾರೆ. ಎಷ್ಟು ಜನ ಕೇಂದ್ರ ಸಚಿವರ ಮೇಲೆ ಇಲ್ಲಿ ಜಾಮೀನ್ ಸಿಕ್ಬಿಟ್ಟು ಅವ್ರು ಹೊರಗಡೆ ಇಲ್ವಾ, ಅವ್ರು ಸಚಿವರಾಗಿಲ್ವಾ? ಅಂಥದ್ದೇನಾಗ್ಬಿಟ್ಟಿದೆ ಇವಾಗ? ನಾನೇನು ಅಪರಾಧಿನ, ಆರೋಪಿ ಅಷ್ಟೇ ನಾಗೇಂದ್ರ ಅವ್ರದ್ದು. ಇಲ್ಲ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಇಡೀ ರಾಜ್ಯದ ರಾಜಕೀಯವನ್ನ ಬೆಚ್ಚಿ ಬೀಳಿಸಿದಂತಹ ಬಹುಕೋಟಿ ಹಗರಣ. ಉತ್ಕರ್ಷ್ ಅವರೇ, ಆರ್ ಅಶೋಕ್ ಅವರು ಮಾತನಾಡ್ತಾರೆ ನೋಡ. ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿ ಅಲ್ಲಿಂದ ಎಲ್ಲ ಮತ್ತೆ ಬಳ್ಳಾರಿಗೆ ಬಂದಿದೆ. ಯಾಕೆ ಬೇರೆ ಕಡೆ ಹೋಗಕ್ ಆಗ್ತಾ ಇರಲ್ಲ? ಬಳ್ಳಾರಿ ಬಿಟ್ಟು ಬೇರೆ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಇಲ್ಲಲ್ಲ, ಬರ್ಬೇಕಾಯ್ತು. ಬೇರೆ ಕಡೆ ಮೈಸೂರಿಗೆ ಹೋಗ್ಬೇಕಾಯ್ತು, ಬೆಳಗಾವಿಗೆ ಹೋಗ್ಬೇಕಾಯ್ತು. ಯಾಕೆ ಬಳ್ಳಾರಿಗೆ ಯಾಕೆ ಬಂದಿದೆ ದುಡ್ಡು? ಇವರ ಬಂಧುಗಳಿಗೆ ಯಾಕೆ ಬಂದಿದೆ ದುಡ್ಡು? ಇವರ ಅಕೌಂಟ್ಗೆ ದುಡ್ಡು ಬಂದಿದೆಯಲ್ಲ, ಇವರ ರಿಲೇಷನ್ ಅಕೌಂಟ್ಗಳಿಗೆ ದುಡ್ಡು ಬಂದಿದೆ. ಅಂದ್ರೆ ಇದು ಪ್ರೀ ಪ್ಲಾನಡ್ ಆಗಿ ಮಾಡಿರುವಂತ ಕಳ್ಳತನ. ಇದು ಈಗಾಗಲೇ ಸೆಂಟ್ರಲ್ CBI ಈಗಾಗಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. 3 ಚಾರ್ಜ್ ಶೀಟ್ ಇದೆ, 3ರಲ್ಲೂ ಇವರೇ ಅಪರಾಧಿ. ಇಡಿ ಚಾರ್ಜ್ ಶೀಟ್ ಹಾಕಿದೆ, ಅದರಲ್ಲೂ ಇವರೇ ಅಪರಾಧಿ. ಅಂದ್ರೆ ಕಳ್ಳತನ ಆಗಿರೋದು ಕರೆಕ್ಟ್ ಅಂತ ಸಿದ್ದರಾಮಯ್ಯನವರೇ ಅಸೆಂಬ್ಲಿಯಲ್ಲಿ ಹೇಳ್ಬಿಟ್ರು. 89 ಕೋಟಿ 187 ಕೋಟಿ ಅಲ್ಲ. ಹಂಗಾರೆ 89 ಹೆಂಗ್ ಹೋಯ್ತು? ಯಾರ ಹೇಳಿಕೆ ಮೇಲೆ ಹೋಯ್ತು? ಅಧಿಕಾರಿ ಡೈರೆಕ್ಷನ್ ಕೊಟ್ಟವ್ರು ಯಾರು? ಈಗೆಲ್ಲ ಅಧಿಕಾರಿಗಳೆಲ್ಲ ಬಾಯ್ ಬಿಟ್ಟಿದಾರಲ್ಲ, ನಮಗೆ ದುಡ್ಡು ಎಲ್ಲಿಂದ ಎಲ್ಲಿ ಕಳಿಸ್ದೆ ಎಲ್ಲ ಡೀಟೇಲ್ ಬಂದಿದೆಯಲ್ಲ. ಈಗ ಇವರೇನ SIT ರಚನೆ ಮಾಡಿಬಿಟ್ಟು ಕ್ಲೀನ್ ಚಿಟ್ ತಗೊಂಬಿಟ್ರೆ ಉಳಿದಂತ 4 ಸಂಸ್ಥೆಗಳು ಕೊಡ್ಬೇಕಲ್ಲ ಕ್ಲೀನ್ ಚಿಟ್ಟು. ಹಿಂದೆ ಈಶ್ವರಪ್ಪನ ಘಟನೆ ಆದಾಗ ಅವ್ರಿಗೂ ರಚನೆ ಮಾಡಿದ್ರಿ, ಅವ್ರಿಗೂ COD ತನಿಖೆ ಆಗಿತ್ತು, ಕ್ಲೀನ್ ಚಿಟ್ ಬಂತು. ನಾವು ಅದನ್ನ ಕಂಪ್ಲೀಟ್ ಕೋರ್ಟಲ್ಲಿ ಆಚೆ ಬರೋವರೆಗೂ ನಾವು ಅವ್ರನ್ನ ತಗೊಳಲ್ಲ ಅಂತ ಹೇಳಿದ್ರಿ, ನಾವು ತಗೊಂಡಿಲ್ಲ. ಇವಾಗೂ ಅಷ್ಟೇ, ಅವರು ಅಲ್ಲಿಂದ ತಗೊಂಬರ್ಲಿ ಕೋರ್ಟಿಂದ, CBI ಇಂದ ಅಲ್ಲ. CBI ಇಂದ ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಬಂದು ಸೇರ್ಗಣ್ಲಿ, ನಮಗೇನು CBIನಲ್ಲೂ ತರದ್ ಬೇಡ, ಇಡಿನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫರೆಂಟ್. ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟು. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ಏನ್ ನಾಗೇಂದ್ರ ನಾನು ST ಅಂದ್ರೆ ಬೇರೆ STಗಳು ಮಾಡ್ಲಿ, ಇನ್ನೂ 4 ಜನ ಇದಾರಲ್ಲ STಗಳು ಆ ಜಿಲ್ಲೆಯಲ್ಲಿ, ಮಾಡ್ಲಿ, ಅವ್ರಿಗೆ ಲೇಡಿ ಕೋಟಾನೇ ಮಾಡ್ಲಿ, ST ಲೇಡಿ ಇದ್ದಾರೆ. ಉತ್ಕರ್ಷ್ ಅವರೇ ಮಾತನಾಡ್ತಾ ಇದ್ರಿ.
ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಇಡೀ ರಾಜ್ಯದ ರಾಜಕೀಯವನ್ನ ಬೆಚ್ಚಿ ಬೀಳಿಸಿದಂತಹ ಬಹುಕೋಟಿ ಹಗರಣ ಅಂತಾನೆ ಹೇಳ್ಬೋದು. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ನಾಗೇಂದ್ರ ಮೇಲೆ ಇನ್ನ ಕೂಡ ಆರೋಪ ಇರ್ತಕ್ಕಂಥದ್ದು, ಯಾವ ವ್ಯಕ್ತಿ ಚಂದ್ರಶೇಖರ್ ಎನ್ನುವಂತ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನೇರವಾಗಿ ಮಿನಿಸ್ಟರ್ ಹೆಸರನ್ನ ಪತ್ರದಲ್ಲಿ ಬರೆದಿಟ್ಟು ಅವ್ನು ಆತ್ಮಹತ್ಯೆನ ಮಾಡ್ಕೊಂಡಂತದ್ದು. ಈಗ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಅಷ್ಟೊಂದು ಆತುರದಲ್ಲಿ ಅವ್ರನ್ನ ಮತ್ತೆ ಮಂತ್ರಿ ಮಾಡುವಂತ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ಅವತ್ತಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ ಒಪ್ಕೊಂಡಿರ್ತಕ್ಕಂಥದ್ದು 187 ಕೋಟಿ ಅಲ್ಲ 90 ಕೋಟಿ ಮಾತ್ರ ಅಂತ. ಹಾಗಾದ್ರೆ ಆ ದುಡ್ಡು ಎಲ್ಲಿಗೋಯ್ತು? ಯಾರು ಅದನ್ನ ಲೂಟಿ ಮಾಡಿದ್ರು? ಹಾಗಾದ್ರೆ ಮುಖ್ಯಮಂತ್ರಿಗಳ ಗಮನಕ್ಕಿತ್ತ? ಯಾವ ಕಾರಣಕ್ಕೆ ಅವ್ರನ್ನ ಮತ್ತೆ ಮಂತ್ರಿ ಮಾಡಿದ್ರಿ? ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ಎಲ್ಲ ಅವತ್ತಿನ ಮುಖ್ಯಮಂತ್ರಿ. ಹೌದು, ಅವತ್ತು ನೈತಿಕತೆ ಅನ್ನುವಂಥದ್ದಿತ್ತು, ರಾಜೀನಾಮೆ ಕೊಟ್ರು, ಬಟ್ ಎಲ್ಲೂ ಪ್ರೂವ್ನೇ ಆಗಿಲ್ವಲ್ಲ ಅಂತ. ಈಗ SIT ಕ್ಲೀನ್ ಚಿಟ್ ಕೊಡ್ತಪ್ಪ, ನಾಗೇಂದ್ರ ಅವ್ರ ಪಾತ್ರನೇ ಇಲ್ಲ. ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಈ ಹಣ ಏನು ಲೂಟಿ ಮಾಡಿದ್ರಲ್ವಾ, ಅದು ತೆಲಂಗಾಣದ ಅವತ್ತಿನ ಚುನಾವಣೆಗೆ ಉಪಯೋಗ ಆದಂತದ್ದು, ಮತ್ತೆ ಹೈಕಮಾಂಡ್ ನ ಕಾಂಗ್ರೆಸ್ ನಾಯಕರಿಗೂ ತಲುಪಿರ್ತಕ್ಕಂಥದ್ದು. ಈಗ SIT ಕ್ಲೀನ್ ಚಿಟ್ ಅನ್ನೋದಕ್ಕಿಂತ ಹೈಕೋರ್ಟ್ ನಲ್ಲಿ ಇನ್ನ ಕೇಸ್ ನಡೀತಾ ಇದೆ, ಅವ್ರ ಮೇಲೆ ಆರೋಪ ಇದೆ. ಮೊನ್ನೆ ಕೂಡ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ರಾಜ್ಯವನ್ನ ಅವರು ಮರೆಮಾಚಿ ಡೆಲ್ಲಿಗೆ ಪ್ರವಾಸ ಮಾಡಿದ್ರು, ಚೀಮಾರಿ ಹಾಕಿ ನೀವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳು ಈ ರೀತಿ ಮಾಡಬಾರ್ದು ಅಂತ ಕೋರ್ಟ್ ಚೀಮಾರಿ ಹಾಕಿದೆ. ಹಾಗಾಗಿ ಇಷ್ಟು ದೊಡ್ಡ ಬಹುಕೋಟಿ ಹಗರಣವನ್ನ ಮಾಡಿರ್ತಕ್ಕಂಥ ನೇರ ಆರೋಪ ಇರ್ತಕ್ಕಂಥದ್ದು ನಾಗೇಂದ್ರ ಅವ್ರ ಮೇಲೆ. ಆಮೇಲೆ ಪಾಪ ನಾಗೇಂದ್ರ ಅವ್ರು ಬಹಳ ಸೆಂಟಿಮೆಂಟ್ ಆಗಿ ಏನೇನೋ ಹೇಳಿಕೆಗಳನ್ನ ಕೊಡ್ತಾರೆ, ನಾನು ದಲಿತ, ನಾನು ಆದಿವಾಸಿ ಅಂತ. ಸ್ವಾಮಿ, ನೀವು ದಲಿತರು ಆದಿವಾಸಿಗಳು ನಮಗ್ ಗೌರವ ಇದೆ, ನೀವು ದುಡ್ಡನ್ನ ಕೊಳ್ಳೆ ಹೊಡಿಬೇಕಾದ್ರೆ ನಿಮಗ್ ಗಮನಕ್ಕೆ ಬರ್ಲಿಲ್ವಾ? ಅದೇ ಆದಿವಾಸಿಗಳ ದುಡ್ಡನ್ನ, ಅದೇ ದಲಿತರ ದುಡ್ಡನ್ನ ನುಂಗ್ತಾ ಇದ್ದೀನಿ ಅಂತ. ಹೇಳ್ತಾ ಇದ್ರು ಅವರು. 78 ಜನರಲ್ಲಿ 28 ಜನ ಕೇಂದ್ರ ಸಚಿವರ ಮೇಲೂ ಕೂಡ ಕೇಸಸ್ಗಳಿದಾವೆ. ಎಷ್ಟೋ ಜನ ಈಗಲೂ ಕೂಡ ಕೇಂದ್ರ ಸಚಿವರುಗಳು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. CM ಎಕ್ಸಾಂಪಲ್ ಕೊಡ್ತಾ ಇದ್ರು, ಕುಮಾರಸ್ವಾಮಿ ಅವ್ರದ್ದು, ಶೋಭಾ ಕರಂದ್ಲಾಜೆದೆಲ್ಲ. ಆಮೇಲೆ ರಾಜ್ಯಪಾಲರೇ ಪ್ರಮಾಣ ವಚನ ಬೋಧಿಸಿದಾರೆ, ಇವ್ರಿಗೇನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು. ನೋಡಿ, ಪ್ರಾಬ್ಲಮ್ ಅನ್ನೋದಕ್ಕಿಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ವಾಲ್ಮೀಕಿ ಸಮಾಜದ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದು. ಮೊನ್ನೆ ಕೂಡ ಇವರಿಗೆ ಕೋರ್ಟ್ ಕರೆಸಿ ಚೀಮಾರಿ ಹಾಕಿದೆ, ಯಾವುದೇ ಕಾರಣಕ್ಕೂ ನೀವು ರಾಜ್ಯವನ್ನಾಗ್ಲಿ ದೇಶವನ್ನ ಬಿಟ್ಟು ಹೋಗಬೇಕು ಅಂತ ನಮ್ಮ ಗಮನಕ್ಕೆ ತರಬೇಕು ಅಂತ. ಈ ರೀತಿ ಒಂದ್ ರೀತಿಯ ಹಗಲು ದರೋಡೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಮಂತ್ರಿ ಮಾಡಿರ್ತಕ್ಕಂಥ ಅವಶ್ಯಕತೆ ಏನಿತ್ತು? ನಾವು ಪರ್ಪಸ್ ಅನ್ನ ಕ್ವಶನ್ ಮಾಡ್ತಿದೀವಿ ಸರ್. ನಮ್ಮ ಅಶೋಕ್ ಅವ್ರು ಹೇಳ್ದಂಗೆ ನಾಗೇಂದ್ರ ನಾವೇನು ST ಸಮಾಜವನ್ನ ಟಾರ್ಗೆಟ್ ಅಲ್ಲ, ವಿ ಆರ್ ಕ್ವಶನಿಂಗ್ ದ ಪರ್ಪಸ್. ಅವರನ್ನೇ ಮಂತ್ರಿ ಮಾಡುವಂತ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ಅಲ್ಲಿ ಬಹುಶಃ ಹೈಕಮಾಂಡ್ ನ ನಾಯಕರ ಹೆಸರು ಬರ್ಬೋದೇನೋ, ಅಥವಾ ಇಲ್ಲಿನ ರಾಜ್ಯದ ಪ್ರಭಾವಿ ಕಾಂಗ್ರೆಸ್ ನಾಯಕರ ಹೆಸರು ಬರ್ಬೋದೇನೋ ಅಂತ ಭಯ ಏನಾದ್ರೂ ಕಾಡ್ತಾ ಇದೆ ಇವತ್ತಿನ ಕಾಂಗ್ರೆಸ್ಗೆ. ಯಾಕೆ ಇಷ್ಟೊಂದು ವಕಾಲತ್ ವಹಿಸ್ತಾ ಇದ್ರಿ? ನಾವು ಈಶ್ವರಪ್ಪನವ್ರ ಮೇಲೆ ಒಂದು ಆರೋಪ ಬಂದಾಗ ಅವ್ರನ್ನ ತೆಗೆದು ರೆಸಿಗ್ನೇಷನ್ ತಗೊಂಡ್ವಿ ನಾವು. ಹೈಕೋರ್ಟ್ ಇಂದ ಕ್ಲೀನ್ ಚಿಟ್ ಬರೋರ್ಗು ನಾವು ಮತ್ತೆ ಅವ್ರನ್ನ ಇಂಡಕ್ಟ್ ಮಾಡ್ಲಿಲ್ಲ ಮಿನಿಸ್ಟ್ರಿ ಇದ್ರಲ್ಲಿ. ಸೊ ಇಷ್ಟು ಆತುರ ಯಾಕೆ? ವಾಟ್ ಇಸ್ ದ ಪರ್ಪಸ್ ಬಿಹೈಂಡ್ ಇಟ್ ಅನ್ನೋದು ನಮ್ಮ ಪ್ರಶ್ನೆ ಆಗ್ತಿದೆ. ಅವ್ರು ಹೇಳ್ತಾ ಇದಾರೆ ಕ್ಲೀನ್ ಚಿಟ್ ಸಿಕ್ಕಿದೆ ಅದಕ್ಕೆ ಅಂತ. ಓಕೆ, ನಿಖೇತ್ ರಾಜ್ ಮೌರ್ಯ ಅವರೇ, ಪ್ರಧಾನ್ ಅವ್ರು ಏನ್ರಿ ತಪ್ಪು ಮಾಡಿದ್ರು ಅಂತ ಇವ್ರು ಕೇಳ್ತಾ ಇದಾರೆ. ಪ್ರಧಾನ್ ಅವ್ರು ಏನ್ ತಪ್ಪು ಮಾಡಿದ್ರು? ಅವ್ರದ್ದು ಏನ್ ಪಾತ್ರ ಇತ್ತು ಅದರಲ್ಲಿ? ಹಂಗಿದ್ರು ಅವ್ರು ರಾಜೀನಾಮೆ ಕೊಟ್ರಲ್ಲ. ಸೊ ಹಂಗಾಗಿ ಅದೇ ರೀತಿಯಾಗಿ ಇವ್ರು ರಾಜೀನಾಮೆ ಪಡ್ಕೊಳ್ಳಿ ಅಂತ ಹೇಳ್ತಾ ಇರೋದಿಲ್ಲಿ. ಈಗ ನಮ್ಮ ಸ್ನೇಹಿತರಾಗಿರುವಂತ ಉತ್ಕರ್ಷ್ ಒಂದು ಉದಾಹರಣೆ ಕೊಟ್ರು, ಈಶ್ವರಪ್ಪನವ್ರದ್ದು ಅಂತ. ಯಾಕೆ ಅವ್ರು ಯಾವಾಗ್ಲೂ ಈಶ್ವರಪ್ಪನ ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಈಶ್ವರಪ್ಪ ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಆಗಿರೋದ್ರಿಂದ ಈಶ್ವರಪ್ಪನವ್ರನ್ನ ಬೇಗ ಸುಲಭವಾಗಿ ಬಲಿ ಹಾಕೋದಕ್ಕೆ ಬಿಜೆಪಿ ಕಾಯ್ತಾ ಇತ್ತು. ಬಿಜೆಪಿ ವ್ಯವಸ್ಥಿತವಾಗಿ ಈಶ್ವರಪ್ಪನವ್ರನ್ನ ಬಲಿ ಹಾಕೋದಕ್ಕೆ ಇನ್ನೊಂದು ಅಸ್ತ್ರವನ್ನಾಗಿ ಬಳಸ್ಕೊತು. ಇವತ್ತು ನಾಗೇಂದ್ರ ಅವರನ್ನು ಕೂಡ ಬಲಿ ಹಾಕೋದಕ್ಕೆ ಅವರು ಇದನ್ನ ಬಳಸ್ಕೊತಾ ಇದ್ದಾರೆ. ಯಾಕೆ ಅಂದ್ರೆ ನಾಗೇಂದ್ರ ಒಬ್ಬ ST ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ, ಅದಕ್ಕೋಸ್ಕರ ಅವ್ರನ್ನ ಬಲಿ ಹಾಕೋದಕ್ಕೋಸ್ಕರ ಈ ಒಂದು ಷಡ್ಯಂತ್ರವನ್ನು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಈಗ ST ಸಮುದಾಯದಲ್ಲಿ ಆ ಒಂದು ಜಿಲ್ಲೆಯಲ್ಲೇ ಇನ್ನೂ 4 ಜನ ಇದ್ದಾರೆ, ಅವ್ರನ್ನ ಮಾಡಿ. ನಾವೇ ನಾಗೇಂದ್ರ ದಲಿತ ಅಂತ ಟಾರ್ಗೆಟ್ ಮಾಡ್ತಾ ಇಲ್ಲ, ಅಲ್ಲಿ ದುಡ್ಡು ಹೊಡೆದಿದ್ರು ಆ ಕಾರಣಕ್ಕೋಸ್ಕರ ಟಾರ್ಗೆಟ್. ಕಂಪ್ಲಿ ಗಣೇಶ್ ಮಾಡಿ, ಅಥವಾ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಮಾಡಿ, ಈ ರೀತಿಯಾಗಿ ಹೇಳ್ತಾ ಇದಾರೆ. ಹೆಸರುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಯಾರನ್ನ ಮಂತ್ರಿ ಮಾಡ್ಬೇಕು ಅನ್ನೋದು ಅದು ನಮ್ಮ ಪಕ್ಷದ ಆಂತರಿಕ ತೀರ್ಮಾನ. ಅದನ್ನ ಬಿಜೆಪಿ ಅವರು ನಮ್ಮ ಮೇಲೆ ಹೇರೋ ಅಂತ ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯವನ್ನು ನಾವು ಕೇಳಿಲ್ಲ. ಅವ್ರ ಅಭಿಪ್ರಾಯ ಕೇಳ್ಕೊಂಡು ನಾವೇನು ಮಂತ್ರಿಗಳನ್ನ ಮಾಡೋದಿಲ್ಲ. ಅದ್ರ ಬಹಳ ಮುಖ್ಯ ಏನಂತಂದ್ರೆ, ಇವತ್ತು ನಾಗೇಂದ್ರ ಅವರನ್ನೇ ಯಾಕೆ ಮಾಡಿದೀವಿ ಅಂತಂದ್ರೆ, ನಾಗೇಂದ್ರ ಅವ್ರಿಗೆ ಅವತ್ತು ಆತ್ಮಸಾಕ್ಷಿಯಿಂದ ಆ ಮನುಷ್ಯ ತನಿಖೆಗೆ ತೊಂದರೆ ಆಗ್ಬಾರ್ದು, ಎಲ್ಲೂ ಕೂಡ ನನ್ನ ಇನ್ಫ್ಲೂಯೆನ್ಸ್ ತನಿಖೆ ಮೇಲೆ ಆಗ್ಬಾರ್ದು, SIT ರಚನೆ ಆಗಿದೆ. ಸೊ ಹಿಂಗಾಗಿ ತನಿಖೆ ನಡೀತಿರ್ಬೇಕಾದ್ರೆ SIT ರಚನೆ ಆಗಿರೋದ್ರಿಂದ ನನ್ನ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಇತ್ಯರ್ಥ ಆಗೋ ತನಕ ನಾನು ದೂರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರು. ಇವತ್ತು ಕೋರ್ಟ್ ಕೂಡ, ಇವರು ಹೈಕೋರ್ಟ್ ಏನು ಉಲ್ಲೇಖಿಸಿದ್ರು, ಹೈಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾಗೇಂದ್ರ ಅವ್ರ ವಿರುದ್ಧ ಯಾವುದೇ ಪ್ರಕರಣವೂ ಕೂಡ ಇತ್ಯರ್ಥ ಆಗದಲೆ ಅವರನ್ನ ಟಾರ್ಚರ್ ಮಾಡುವಂತ ರೀತಿಯಲ್ಲಿ, ಅವ್ರಿಗೆ ತೊಂದರೆ ಕೊಡುವಂತ ರೀತಿಯಲ್ಲಿ ಯಾವುದೇ ಕೆಲಸಗಳನ್ನ ಮಾಡಬಾರ್ದು ಅಂತ. ಇವತ್ತು
ಬೇರೆಯವ್ರ ಕಡೆಗೆ ನಾವು ಬೆರಳು ತೋರಿಸ್ಬೇಕಾದ್ರೆ, ಈಗಾಗ್ಲೇ ಅವ್ರು ಕೇಳಿದ್ರಿ ನೀವು ಪ್ರಧಾನ ಯಾಕೆ ರೆಸಿಗ್ನೇಷನ್ ಕೇಳ್ತೀರಿ ಅಂತ. ಪ್ರಧಾನ ರೆಸಿಗ್ನೇಷನ್ ಯಾಕೆ ಅಂತಂದ್ರೆ, ಪ್ರಧಾನು ಇದೇನು ನೀವು ಪೇಪರ್ ಲೀಕ್ ಮಾಡಿದ್ರಿ ಅಂತಲ್ಲ, ಪ್ರಧಾನ್ ಒಬ್ಬ ಅಸಮರ್ಥ ವ್ಯಕ್ತಿ ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಒಂದ್ಸತಿ ಪೇಪರ್ ಲೀಕ್ ಆದ್ರೆ ತಪ್ಪು, 2 ಸರ್ತಿ ಪೇಪರ್ ಲೀಕ್ ಆದ್ರೆ ತಪ್ಪು, 3 ಸರ್ತಿ ಆದ್ರೆ ತಪ್ಪು, 4 ಸರ್ತಿ ಆದ್ರೆ ತಪ್ಪು, 100 ಸರ್ತಿ ಆದ್ರೆ ಸೊ ಪ್ರತಿ ಬಾರಿ ಇವರ ಒಂದು ಇದ್ರೊಳಗಡೆ ಎಷ್ಟು ಬಾರಿ ಪೇಪರ್ಗಳು ಲೀಕ್ ಆಯ್ತು. ಜೊತೆಗೆ ಇಷ್ಟು ಜನಗಳ ಸುಮಾರು 22 ಜನ ದೇಶದಾದ್ಯಂತ ವಿದ್ಯಾರ್ಥಿಗಳು ಅದರಿಂದ ಬೇಸತ್ತು 2017ರಿಂದ 3 ಬಾರಿ ಲೀಕ್ ಆಗಿತ್ತು. 2017ರಿಂದ 3 ಬಾರಿ ಲೀಕ್ ಆಗಿತ್ತು ನೀಟ್ತು. ಆಮೇಲೆ ಇಲ್ಲಿ ಈ ವಿಚಾರದಲ್ಲಿ ಹೇಳೋದಾದ್ರೆ ಸರ್, ಚಂದ್ರಶೇಖರನ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಹೇಳೋದಾದ್ರೆ, ಅವ್ರ ಡೆತ್ ನೋಟ್ ನಲ್ಲೇ ಉಲ್ಲೇಖ ಆಗಿತ್ತು, ಸಚಿವರ ಮೌಖಿಕ ಸೂಚನೆ ಮೇರೆಗೆ ಅನ್ನುವಂಥದ್ನು ಕೂಡ ಉಲ್ಲೇಖ ಮಾಡಿದ್ರು. ಅಲ್ಲಲ್ಲ, ಈಗ ನಾಳೆ ದಿವಸ ಯಾರೋ ಒಬ್ಬ ಡೆತ್ ನೋಟ್ ಬರೆದು ಉತ್ಕರ್ಷ್ ಇದಕ್ಕೆ ಸಹಾಯ ಮಾಡಿದ್ರು ಅಂತ ಬರ್ದ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಾ? ಹಾಗಂತ ಹೇಳಿ ಉತ್ಕರ್ಷನ್ ತಗೊಂಡೋಗಿ ಅರೆಸ್ಟ್ ಮಾಡ್ತೀವಾ? ತನಿಖೆ ನಡೆಯುತ್ತೆ. ತನಿಖೆ ನಡೆದು ತನಿಖೆ ಒಳಗಡೆ ಅದರ ಸತ್ಯಾಸತ್ಯತೆಗಳು ಬಹಿರಂಗ ಆದ್ಮೇಲೆ, ಈಗ ಆತ ಡೆತ್ ನೋಟ್ ಬರೆದ್ರು, ಆ ಡೆತ್ ನೋಟ್ ಅನ್ನ ಗೌರವಿಸುವ ಕಾರಣಕ್ಕೆ, ಪಾಪ ಸತ್ತಂತ ವ್ಯಕ್ತಿ ಬಗ್ಗೆ ನಮ್ಗೆ ಅಪಾರವಾದಂತ ನಾವು ಅವ್ರನ್ನ ಗೌರವಿಸ್ಬೇಕು. ಆ ಸತ್ತ ವ್ಯಕ್ತಿಯೊಬ್ಬ ತಾನು ಬರೆದಂತ ಡೆತ್ ನೋಟ್ ಅನ್ನ ಗೌರವಿಸಿಯೇ ಇಷ್ಟೆಲ್ಲ ತನಿಖೆ ನಡೆದಿದೆ. ಆ ಸತ್ತ ವ್ಯಕ್ತಿಯ ಮಾತಿಗೆ ಗೌರವ ಕೊಟ್ಟಾಗಿಯೇನೆ ರಾಜೇಂದ್ರ ಅವತ್ತು ರೆಸಿಗ್ನೇಷನ್ ಮಾಡಾಗಿದೆ. ಆದ್ರೆ ತನಿಖೆ ಒಳಗಡೆ ನಾಗೇಂದ್ರ ಅವರ ಯಾವುದೇ ಒಂದು ಅಪರಾಧ ಇಲ್ಲಿ ಕಾಣದೇ ಇರೋದ್ರಿಂದ, ಅದು ಕೇವಲ ಆರೋಪ ಆಗಿರೋದ್ರಿಂದ ಇವತ್ತು ಮತ್ತೆ ನಾಗೇಂದ್ರನಂತ ಒಬ್ಬ ನಾಯಕನಿಗೆ, ಈಗ ನಾವು ಒಂದು ಪಕ್ಷವಾಗಿ ನಮ್ಮ ಪಕ್ಷದ ಒಬ್ಬ ನಾಯಕನ ಮೊರೇಲನ್ನು ಕುಗ್ಸೋಕ್ಕಾಗತ್ತಾ? ಒಬ್ಬ ಪಕ್ಷದ ಇದು ಅಧಿವೇಶನ ನಡೀತಾ ಇದೆ, ಹೆಂಗಾಗ್ಬಿಟ್ಟಿದೆ ಅಂದ್ರೆ, ರೋಗಿ ಬಯಸಿದ್ದು ಹಾಲ್ವನ್ನ, ವೈದ್ಯ ಹೇಳಿದ್ದು ಹಾಲ್ವನ್ನ ಅನ್ನೋ ರೀತಿಯಲ್ಲಿ ಅಧಿವೇಶನದಲ್ಲಿ ಬರ ಚರ್ಚೆ ಆಗ್ಬೇಕು. ನೆರೆ ಆಗಿದೆ, ಸಾಕಷ್ಟು ಸಮಸ್ಯೆಗಳಿದಾವೆ, ಇದನ್ನ ಚರ್ಚೆ ಮಾಡ್ರಪ್ಪ ಅಂದ್ರೆ ಇಂಥ ವಿಚಾರದಲ್ಲಿ ನೀರಲ್ಲಿ ಹೋಮ ಮಾಡ್ದಂತ ಆಗ್ಬಿಟ್ರೆ ಜನರ ಸಮಸ್ಯೆಗಳಿಗೆ ಯಾವಾಗ ಉತ್ತರ ಸಿಗುತ್ತೆ, ಯಾವಾಗ ಪರಿಹಾರ ಸಿಗುತ್ತೆ, ಯಾವಾಗ ಇದೆಲ್ಲವೂ ಕೂಡ ಮುಗ್ದೋಗೋದು? ಕೇಂದ್ರದಲ್ಲಿ ಆ ಸಂಸತ್ ಅಧಿವೇಶನ ನೀರಲ್ಲಿ ಹೋಮ ಮಾಡ್ದಂಗ ಆಯ್ತಲ್ಲ, ಸೇಮ್ ಇಲ್ಲೂ ಕೂಡ ಹಂಗೆ ಆಗ್ತಾ ಇದೆ. ಇದೊಂದು ಅಸಮರ್ಥವಾದ ವಿರೋಧ ಪಕ್ಷ ಅನ್ನೋದಕ್ಕೆ ಇವರ ಈ ನಡಾವಳಿಗಳೇ ಸಾಕ್ಷಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಅಲ್ಲಿ ಹೌಸ್ ನಡೀತಾ ಇರ್ಬೇಕಾದ್ರೆ ಏನು ಬೇಡ ರೀ, ಇವತ್ತು ಹನೂರ್ನಲ್ಲಿ ಒಂದು ಘಟನೆ ಆಯ್ತಪ್ಪ, ಶೂಟೌಟ್ ಪ್ರಕರಣ ಆಯ್ತು, ಅದನ್ನ ಒಂದೇ ದಿವಸ ಚರ್ಚೆ ಮಾಡುವಷ್ಟು ಇವ್ರು ಯಾರಿಗೂ ಕೂಡ ಮಾಹಿತಿ ಇಲ್ಲ, ಸಬ್ಜೆಕ್ಟ್ ಇಲ್ಲ. ಸುಮ್ನೆ ಒಂದ್ ದಿವಸ ಇದ್ರು ರಾಮಲಿಂಗಾರೆಡ್ಡಿ ಅವ್ರು ರಿಸೈನ್ ಮಾಡಿ ಹಂಗೆ ಹಿಂಗೆ ಅಂತ ಕೂಗಾಡಿದ್ರು, ಸುಮ್ನೆ ಕೂತ್ಕೊಂಡ್ರು. ಅಂದ್ರೆ ವಿರೋಧ ಪಕ್ಷವಾಗಿ ಇವರಿಗೆ ಯಾವುದನ್ನು ಕೂಡ ನೈತಿಕವಾಗಿ ಅದನ್ನ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುವಂತ ಶಕ್ತಿ ಇರುವಂತ ಒಬ್ಬ ನಾಯಕ ಇವರ ಇಡೀ ವಿರೋಧ ಪಕ್ಷ. ಲಾಜಿಕಲ್ ಎಂಡ್ ಅಂದ್ರೆ ಅರಣ್ಯ ಸಚಿವ ರಾಜೀನಾಮೆ ಕೊಡೋವರೆಗೂ ಬಿಡಬಾರ್ದಿತ್ತು ಅಂತನಾ? ಇಲ್ಲ, ನಾನು ಹೇಳ್ತಾ ಇಲ್ಲ ಸರ್, ನೀವ್ ಹೇಳೋದು. ಉತ್ಕರ್ಷ್ ಅವರ ಯಾವ ವಿಚಾರಗಳು ಚರ್ಚೆ ಆಗ್ಬೇಕಾಗಿತ್ತು ಅದು ಕೂಡ ಚರ್ಚೆ ಆಗ್ತಾ ಇಲ್ಲ. ನಾಗೇಂದ್ರ ಅವರ ವಿಚಾರದಲ್ಲಿ ಅಧಿವೇಶನ ನೀರಲ್ಲಿ ಹೋಮ ಮಾಡ್ಬೇಕಾ ಅಂತ ವಿರೋಧ ಪಕ್ಷವಾಗಿ ಇದೊಂದೇ ವಿಚಾರನ ಇರೋದೀಗ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವಂತೂ ಅಧಿವೇಶನ ನಡೆಸಕ್ ಬಿಡಲ್ಲ ಅಂತಿದ್ದೀರ. ಅಲ್ಲ, ಒಂದು ಅದ್ರ ಬಗ್ಗೆ ಚರ್ಚೆ ಮಾಡಿ, ಖಂಡಿತವಾಗ್ಲೂ ನೋಡಿ, ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿ. ಅಲ್ಲ ಪೃಥ್ವಿಯವರೇ ಕೇಳಿಸ್ತೀಯ? ಉತ್ಕರ್ಷ್ ಅವರು ಮಾತಾಡಿ. ಎಸ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ಹನೂರ್ನ ವಿಚಾರದಲ್ಲಿ ಕೂಡ ಬಹಳ ಸ್ಪಷ್ಟವಾದಂತ ನಿಲುವಿದೆ. ಅಮಾನವೀಯವಾಗಿ ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು, ಬರದ ಬಗ್ಗೆ ಕೂಡ ವಿಶ್ಲೇಷಣೆನ ಮಾಡಿರ್ತಕ್ಕಂಥದ್ದು ಚರ್ಚೆ ಮಾಡ್ತೀವಿ. ಆದ್ರೆ ಬಹಳ ಪ್ರಮುಖವಾಗಿ ನಾವ್ ಹೇಳ್ತಿರ್ತಕ್ಕಂಥದ್ದು ಏನು ಅಂತ ನೋಡಿ, ಒಂದು ವಿಚಾರದ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಸಬ್ಜೆಕ್ಟ್ ಡೈವರ್ಷನ್ ಅಂತ ದಯವಿಟ್ಟು ಅನ್ಕೋಬೇಡಿ. ದಿಸ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ ರೀ. 187 ಕೋಟಿ ಕಳ್ಳತನ ಮಾಡಿರ್ತಕ್ಕಂಥ ಯಾವ ವ್ಯಕ್ತಿಯ ಸೂಚ್ಯಂಕದ ಆಧಾರದ ಮೇಲೆ ಅದೇ ವ್ಯಕ್ತಿ ಚಂದ್ರಶೇಖರ್ ಹೇಳೋ ಹಾಗೆ ಸೂಚಿಸುವ ಆಧಾರದ ಮೇಲೆ ನಡೆದಿರ್ತಕ್ಕಂಥ ಹಗರಣವನ್ನ ಅಷ್ಟು ಸುಲಭವಾಗಿ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಕ್ವಶನ್ ಇಟ್. ನಾವು ಕೇಳ್ತಿರ್ತಕ್ಕಂಥದ್ದು ಅದನ್ನೇ ಬಹಳ ಸ್ಪಷ್ಟವಾಗಿ. ನಾಗೇಂದ್ರ ರಿಸೈನ್ ಮಾಡ್ಲಿ ಬಿಡಿ, ತಪ್ಪೇನಿದೆ? ತಪ್ಪೇನು ಇಲ್ಲ ಸ್ವಾಮಿ, ಯಾರು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ ಹೋರಾಟ ಮಾಡಿ, ರಾಜ್ಯದ ಜನರಿಗೂ ಒಂದ್ ಸ್ವಲ್ಪ ನಿರೀಕ್ಷೆ ಇರುತ್ತಲ್ಲ. ನಮ್ ಬರದ್ದು ಇದೆ ಅಪ್ಪ, ನಮ್ಮಲ್ಲಿ ಬೆಳೆ ಹಾಳಾಗೋಗಿದೆ, ಅದಕ್ಕೆ ಪರಿಹಾರ ಬೇಕು. ಇನ್ ನೀವೇ ಹೇಳ್ತಾ ಇದ್ರಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಪರಿಹಾರ ಕೊಡ್ತಾ ಇಲ್ಲ ಅಂತ ಹೇಳಿ ಅದನ್ನ ಎತ್ತು ತೋರಿಸಿ. 2 ಟೀಮ್ ಮಾಡಿ ಕಳ್ಸಿದ್ರಿ, 2 ಟೀಮ್ ಮಾಡಿ 4 ಅಧ್ಯಯನ ತಂಡಗಳನ್ನ ಮಾಡಿ ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ದೀರಾ, ಕೊಟ್ಟು ಅದನ್ನು ಕೂಡ ಚರ್ಚೆ ಮಾಡ್ಬೇಕಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ. ಈ ಬಂಡ ಸರ್ಕಾರಕ್ಕೆ ಎಷ್ಟೇ ಚಾಟಿ ಬೀಸಿದ್ರು ಕೂಡ ಕೇಳುವಂತ ಪರಿಸ್ಥಿತಿ ಆಗ್ಲಿ, ಕೇಳುವಂತ ಸ್ಥಿಮಿತ ಇವತ್ತಿನ ಸರ್ಕಾರಕ್ಕಿಲ್ಲ.
ನಾವ್ ಹೇಳ್ತಿರ್ತಕ್ಕಂಥದ್ದೇ ಬರದ ವಿಚಾರದಲ್ಲಿರ್ಬೋದು, ಹನೂರ್ನ ಶೂಟೌಟ್ ಇರ್ಬೋದು, ಎಲ್ಲದ್ರಲ್ಲೂ ಕೂಡ ವಿಫಲ ಆಗಿರ್ತಕ್ಕಂಥದ್ದು ಸರ್ಕಾರ. ಯಾರ ಮನಸ್ಥಿತಿ, ಯಾರ ಪ್ರಶ್ನೆಗಳನ್ನ ಕೇಳುವಂತ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಬಂಡ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರನೂ ಕೂಡ ಇದೆ. ಎಸ್, ಬಿಡದಿ ಟೌನ್ಶಿಪ್ ವಿಚಾರ ಏನೆಲ್ಲ ರಾದಂತಾಯ್ತು, ಎಷ್ಟೆಲ್ಲ ಚರ್ಚೆಗಳನ್ನ ಮಾಡ್ತಾ ಇದೀವಿ, ಯಾವ ರೀತಿ ದುರ್ದೈವ ರೀ. ಆ ಬಿಡದಿ ಹೋರಾಟಗಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು, ಬನ್ನಿ ಆನ್ ದ ಫ್ಲೋರ್ ಮಾತನಾಡೋಣ, ಚರ್ಚೆ ಮಾಡಿ, ಅದನ್ನ ಬಿಟ್ಟು ಬೇರೆ ಮಾತಾಡ್ತಿದ್ದೀರಾ ಅಂತ. ಇವತ್ತಿನ ಸರ್ಕಾರದ ದುಸ್ಥಿತಿ ಹೇಗಿದೆ ಅಂತಂದ್ರೆ, ಆ ಬಿಡದಿ ರೈತರು ಹಿಡಿ ಶಾಪ ಆಗ್ತಾ ಇದ್ರು ಬಾಲಕೃಷ್ಣ ಅವ್ರಿಗೆ, ಮತ್ತೆ ಅವ್ರನ್ನೇ ಮಂತ್ರಿ ಮಾಡಿದಿರಿ. ಇಂತ ಬಂಡ್ ಸರ್ಕಾರಕ್ಕೆ ಇನ್ನೇನ್ ಹೇಳಕ್ಕಾಗತ್ತೆ? ಏನಾಗೋಗಿದೆ, ಹಿಡಿ ಶಾಪ ಎಲ್ಲಾ ಪಾರ್ಟಿ, ಎಲ್ಲಾ ಜನಪ್ರತಿನಿಧಿಗಳಿಗೂ ರಾಜ್ಯದ ಜನ ಹಾಕ್ತಾ ಇದ್ದಾರೆ. ಇಲ್ಲ, ನಮ್ ವಿಚಾರನೂ ಕೂಡ ಚರ್ಚೆ ಆಗ್ಬೇಕಾಗಿತ್ತು, ನಮಗೂ ಕೂಡ ನ್ಯಾಯ ಸಿಗ್ಬೇಕು, ನಮಗೂ ಪರಿಹಾರ ಸಿಗ್ಬೇಕು. ಏನಾಗ್ತಾ ಇದೆ, ಅಧಿವೇಶನ ಬರೀ TADA ಮಾತ್ರ ಸೀಮಿತ ಆಗ್ತಾ ಇದೆಯಾ ಅಂತಾನೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಯದ ಅಭಾವ, ಮುಗಿಸ್ತಾ ಇದ್ದೀನಿ. ಧನ್ಯವಾದ ಉತ್ಕರ್ಷ್ ಅವರೇ, ಹಾಗೆ ನಿಕೇತ್ ರಾಜ್ ಮೌರ್ಯ ಅವರೇ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ.